ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ಪ್ರಥಮ ಸೆಮಿಸ್ಟರ್ ಭಾರತ ಇತಿಹಾಸದ 13ನೇ ಅವಧಿಯ ಕುರಿತು ಕೆಲವು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಾತನಾಡುವ ವಿಷಯ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಅದರ ಅಡಿಯಲ್ಲಿ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ, ಪುರಾತತ್ವ ಮೂಲಾಧಾರಗಳಲ್ಲಿ ಮಹತ್ವವಾದಂಥ ಸ್ಮಾರಕಗಳು ಯಾವುವು, ಇತಿಹಾಸ ರಚನೆಯಲ್ಲಿ ನಮಗೆ ಸಹಾಯ ಆಗ್ತಕ್ಕಂಥ ಕೆಲವು ಮಹತ್ವದ ಶಾಸನಗಳ ಬಗ್ಗೆ ನಾನು ಇಂದು ನಿಮಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಸ್ಮಾರಕಗಳಂದ್ರೇನು, ಅದರ ಪ್ರಕಾರಗಳೇನು, ಅದರ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸವಿಸ್ತರವಾಗಿ ಹೇಳಿದ್ದೆ. ಈಗ ಹರಪ್ಪ ಸಂಸ್ಕೃತಿಯಲ್ಲಿ ಅಥವಾ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದಂಥ ಬೃಹತ್ ಉಗ್ರಾಣವನ ಅಥವಾ ದೊಡ್ಡ ಉಗ್ರಾಣ, ಇದರ ಬಗ್ಗೆ ನಿಮಗೆ ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಮಹತ್ವವಾದಂಥ ಒಂದು ಸ್ಮಾರಕ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್. ಇಟ್ ವಾಸ್ ಅಬೌಟ್ 5000 years old. It was extended in the present countries like India, Pakistan and Afghanistan. It was first discovered by Alexander Cunningham in 1872 and 73. ಸಿಂಧೂ ನದಿ ಸಂಸ್ಕೃತಿ 5000 ಹಳೆಯದಂಥ ಸಂಸ್ಕೃತಿ. ಇದು ಇಂದು ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ದೇಶದಲ್ಲಿ ಹಬ್ಬಿಕೊಂಡಿತ್ತು. ಜೊತೆಗೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ಒಬ್ಬ ಪುರಾತತ್ವಜ್ಞ 1872-73 ಇಸ್ವಿಯಲ್ಲಿ ಇದನ್ನು ಪ್ರಥಮ ಬಾರಿಗೆ ಇದರಲ್ಲಿ ಸಂಶೋಧನೆ ಮಾಡಿ ಕಂಡುಹಿಡಿದ. ಇಟ್ ವಾಸ್ ವೆರಿ ಅಡ್ವಾನ್ಸ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ವಿತ್ ಬರ್ನ್ಡ್ ಬ್ರಿಕ್ಸ್. ಇಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ಅನೇಕ ಕಟ್ಟಡಗಳನ್ನು ಕಟ್ಟಿದ್ದು ನಮಗೆ ಉತ್ಖನನ ಕಾರ್ಯದಿಂದ ಕಂಡುಬಂದಿದೆ. ಅದರಲ್ಲಿ ಒಂದು ಈ ಬೃಹತ್ ಉಗ್ರಾಣ. ಇಲ್ಲಿ ಈ 2 ಸಾಲುಗಳಲ್ಲಿ ನಮಗೆ ಉಗ್ರಾಣಗಳನ್ನು MS ವರ್ಸ್ ಅಂಥೇಳಿ ಒಬ್ಬ ಪುರಾತತ್ವಜ್ಞ ಇದನ್ನು ಕಂಡುಹಿಡಿದರು. ಅದರ ಏರಿಯಾ 50 × 20 ಅಡಿಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ 2 ಸಾಲುಗಳಲ್ಲಿ 6 ಉಗ್ರಾಣಗಳು ನಮಗೆ ಪತ್ತೆ ಹತ್ತಿದ್ದಾವೆ. ಇದನ್ನು ಹೆಚ್ಚುವರಿಯಾಗಿ ಉತ್ಪಾದಿಸಿದಂಥ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ಇದನ್ನು ಬಳಸ್ಕೊಳ್ತಾ ಇದ್ದರು. ಅದು ರಾವಿ ನದಿ ದಂಡೆ ಮೇಲೆ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. This civilization was very much advanced in the construction of buildings with burnt bricks. The most important building was Great Granary at Harappa. 2 rows of granary are discovered during excavation by MS Worth, an archaeologist. Its area is 50 × 20 feet. It was used to store surplus food grains. It is on the bank of river Ravi. ಹರಪ್ಪ ನೋಡೋದಾದರೆ, ವೇರ್ ಈಸ್ ಹರಪ್ಪ? ಹರಪ್ಪ ಎಲ್ಲಿದೆ ಇವತ್ತು? ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಶಹಿವಾಲಮ್ಮ ಜಿಲ್ಲೆಯಲ್ಲಿ ಇವತ್ತು ನಮಗೆ ಇದು ಇದೆ. ಇಲ್ಲಿ ದಯಾರಾಮ್ ಶಹಾನಿಯನ್ನವರು 1920ರಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಂಡರು. 1946ರಲ್ಲಿ ಮಾರ್ಟಿಮರ್ ವೀಲರ್ ಅನ್ನೋರು ಹೆಚ್ಚಿನ ಒಂದು ಉತ್ಖನನ ಕಾರ್ಯವನ್ನು ಇಲ್ಲಿ ಕೈಗೊಂಡಿದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಕಂಡುಬರ್ತದೆ. ಇಲ್ಲಿ ಈ ಕಂಚಿನ ಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಫೋರ್ಟಿಫೈಡ್ ಸಿಟಿ ಅಂತ ಹೇಳ್ತಲ್ಲ, ಅದು ನಮಗೆ ಇಲ್ಲಿ ಕಂಡುಬಂತು. ಅಲ್ಲಿ ದಿ ಎಕ್ಸಿಸ್ಟೆನ್ಸ್ ಆಫ್ ಗ್ರ್ಯಾನರಿ ರಿವೀಲ್ಸ್ ದ್ಯಾಟ್ ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್ ಆಫ್ ದಿ ಪೀಪಲ್. ಎಲ್ಲಿ ಉಗ್ರಾಣಗಳನ್ನು ಈ ರೀತಿ ಕಟ್ಟಲ್ಪಡ್ತಾರೋ ಅಲ್ಲಿ ಕೃಷಿ ಒಂದು ಅತ್ಯಂತ ಪ್ರಮುಖವಾದಂಥ ಬೆಳೆಯಾಗಿತ್ತು. ಕೃಷಿ ಉತ್ಪಾದನೆಯನ್ನು ಸಂಗ್ರಹ ಮಾಡಲಿಕ್ಕೆ ಈ ರೀತಿ ಉಗ್ರಾಣಗಳನ್ನು ಕಟ್ಟಿದ್ರು ಅನ್ನೋದು ನಮಗೆ ಕಂಡುಬರ್ತದೆ. ಅದರ ಜೊತೆಗೆ ಈ ಧಾನ್ಯಗಳನ್ನು ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡುವಂಥ ಪದ್ಧತಿ ಆ ಕಾಲದಲ್ಲಿ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಜೊತೆಗೆ ಬರಗಾಲ ಆಗಿರ್ಬೋದು, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಆ ಸಂಗ್ರಹಿಸಿದ ಧಾನ್ಯಗಳನ್ನು ಜನರಿಗೆ ವಿತರಿಸ್ತಿದ್ರು ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಸರ್ಟನ್ ರಿಮೇನ್ಸ್ ಆಫ್ ಬ್ರಾಂಚ್ ಏಜ್ ಫೋರ್ಟಿಫೈಡ್ ಸಿಟಿ ಆರ್ ಫೌಂಡ್ ಎಟ್ ಹರಪ್ಪ. ದ ಎಕ್ಸಿಸ್ಟೆನ್ಸ್ ಆಫ್ ಗ್ರ್ಯಾನರೀಸ್ ರಿವೀಲ್ಸ್ ದ್ಯಾಟ್ ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್ ಆಫ್ ದಿ ಪೀಪಲ್ ಆ್ಯಂಡ್ ಫುಡ್ ಗ್ರೈನ್ಸ್ ವಾಸ್ ಕಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ by the then government, and such grains were distributed in case of famine or at minimum prices to the poor community ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ದಿಸ್ ಈಸ್ ದಿ ಎಕ್ಸ್ಕವೇಟೆಡ್ ಸೈಟ್ ಆಫ್ ಹರಪ್ಪ ವೇರ್ ವಿ ಕ್ಯಾನ್ ಸಿ ದ ಪ್ರಿಲಿಮಿನರಿ ಎಕ್ಸ್ಕವೇಷನ್ ವರ್ಕ್ ಆಫ್ ದಿಸ್ ಗ್ರೇಟ್ ಗ್ರ್ಯಾನರೀಸ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ ಯಾವ ರೀತಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು ಅನ್ನೋದು ನಮಗೆ ಇಲ್ಲಿ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ಗ್ರೇಟ್ ಬಾತ್ ಆಫ್ ಮೊಹೆಂಜೊದಾರೋ. ಮೊಹೆಂಜೊದಾರೋದಲ್ಲಿ ಸಿಕ್ಕಂಥ ಬೃಹತ್ ಈಜುಕೊಳ್ಳೋದ ಬಗ್ಗೆ ನೋಡೋದಾದರೆ, ಇದು ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾಂತದ ಲರ್ಕಾನಾ ಡಿಸ್ಟ್ರಿಕ್ನಲ್ಲಿ ಇವತ್ತು ನಮಗೆ ಮೊಹೆಂಜೊದಾರೋ ಇದೆ. ಇಲ್ಲಿ ದಿಸ್ ಈಸ್ ದ ಗ್ರೇಟೆಸ್ಟ್ ಮಾನ್ಯುಮೆಂಟ್ ಫೌಂಡ್ ಸೋ ಫಾರ್
ಇಲ್ಲಿಯವರೆಗೂ ಉತ್ಖನನ ಕಾರ್ಯ ನಡೆದಂಥ ಕಟ್ಟಡಗಳಲ್ಲಿ ಕಂಡುಬಂದದ್ದು ಇದು ಅತ್ಯಂತ ದೊಡ್ಡ ಒಂದು ಸ್ಮಾರಕ ಅಂಥೇಳಿ ನಮಗೆ ಕಂಡುಬರ್ತದೆ. ದಿಸ್ ಟೌನ್ ವಾಸ್ ಡಿಸ್ಕವರ್ಡ್ ಬೈ R.D. ಬ್ಯಾನರ್ಜಿ, ರಾಕಲ್ದಾಸ್ ಬ್ಯಾನರ್ಜಿ ಮತ್ತು ದಯಾರಾಮ್ ಶಹಾನೆ ಅನ್ನೋರು 1922-23 ಇಸ್ವಿಯಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೆಸಿ ಈ ಈಜುಕೊಳ್ಳವನ್ನು ಕಂಡುಹಿಡಿದ್ರು ಅಥವಾ ಪತ್ತೆ ಹಚ್ಚಿದ್ರು ಅನ್ನೋದು ನಮಗೆ ಕಂಡುಬರ್ತದೆ. ಇದರ ವಿಸ್ತೀರ್ಣ 54 × 32 ಮೀಟರ್ಗಳಲ್ಲಿ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಅದು ಕಟ್ಟಡದ ವಿಸ್ತೀರ್ಣ. ಆದರೆ ದ ಆ್ಯಕ್ಚುಯಲ್ ಸ್ವಿಮ್ಮಿಂಗ್ ಪೂಲ್ ಮೇಜರ್ಡ್ 11 × 7 × 2.40 ಮೀಟರ್, ಅಂದರೆ 11 ಮೀಟರ್ ಉದ್ದ, 7 ಮೀಟರ್ ಅಗಲ, 2.40 ಮೀಟರ್ ಆಳವಾಗಿದ್ದು ನಮಗೆ ಈ ಸ್ವಿಮ್ಮಿಂಗ್ ಪೂಲದ ವಿಸ್ತೀರ್ಣ ಕಂಡುಬರ್ತದೆ. ಇದರ ಜೊತೆಗೆ ದೇರ್ ವಾಸ್ ಎ ಗ್ಯಾಲರಿ ಅರೌಂಡ್ ದ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ರೂಮ್ಸ್ ಟು ಚೇಂಜ್ ದಿ ಡ್ರೆಸ್. ಈ ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ ಸಹಿತ ಪ್ರೇಕ್ಷಕರಿಗಾಗಿ ಗ್ಯಾಲರಿ ಇತ್ತು, ಜೊತೆಗೆ ಕೋಣೆಗಳು ಇದ್ದು ಸಹಿತ ನಮಗೆ ಕಂಡುಬರ್ತದೆ. ಅಲ್ಲಿ 6 ಬಾಗಿಲುಗಳಿದ್ದು, ಜೊತೆಗೆ ಮಲಿನ ನೀರು ಹೊರಗಡೆ ಹೋಗಲಿಕ್ಕೆ ಮತ್ತು ಬಾವಿಯಿಂದ ನೀರನ್ನು ತುಂಬಲಿಕ್ಕೆ ಪೈಪ್ಗಳಿದ್ದು, ಮಣ್ಣಿನ ಪೈಪ್ಗಳು ಇದ್ದುದು ಅನ್ನೋದು ನಮಗೆ ಸ್ಪಷ್ಟವಾಗಿ ಉತ್ಖನನದಿಂದ ಕಂಡು ಬರ್ತಕ್ಕಂಥ ಮಾಹಿತಿಗಳು. ಸೊ ದಿಸ್ ಈಸ್ ಅಬೌಟ್ ಗ್ರೇಟ್ ಬಾತ್. ನಾವು ಇದರ ಕನ್ಸ್ಟ್ರಕ್ಷನ್ ಆಸ್ಪೆಕ್ಟ್ ನೋಡೋದಾದರೆ, ಇಟ್ ವಾಸ್ ಬಿಲ್ಟ್ ವಿತ್ ಬರ್ನ್ಡ್ ಬ್ರಿಕ್ಸ್ ಆ್ಯಂಡ್ ಸಿಮೆಂಟಿಂಗ್ ಮೆಟೀರಿಯಲ್ ವಾಸ್ ಯೂಸ್ಡ್ ಇನ್ ಇಟ್. ಯಾಕಂದರೆ ಕೇವಲ ಇಟ್ಟಿಗೆಗಳನ್ನ ಹಾಗೆ ಇಟ್ಕೊಂಡ್ರೆ ಕಟ್ಟಡ ನಿರ್ಮಾಣ ಆಗೋದಿಲ್ಲ, ಜೊತೆಗೆ ಅದಕ್ಕೆ ಸಿಮೆಂಟಿಂಗ್ ಮೆಟೀರಿಯಲ್ ಅಂದರೆ ಜೋಡಿಸುವಲ್ಲಿ ಅಥವಾ ಗಟ್ಟಿಯಾಗಿ ಹಿಡಿದುಕೊಳ್ಳಿರ್ತಕ್ಕಂಥ ಒಂದು ವಸ್ತುವನ್ನು, ಅದಕ್ಕೆ ನಾವು ಜಿಪ್ಸಮ್ ಅಂತೇಳಿ ಪ್ರೆಸೆಂಟ್ ಕಂಡೀಷನಲ್ಲಿ ಕರಿತೀವಿ. ಇವತ್ತಿನ ಸಿಮೆಂಟ್ನಲ್ಲಿ ಜಿಪ್ಸಮ್ ಅನ್ನೋ ಪದಾರ್ಥ ಇರುತ್ತೆ. ಅಂಥ ಪದಾರ್ಥವನ್ನು ಅವರು ಸಹಿತ ಒಂದು ಬಳಸಿದ್ರು ಅನ್ನೋದು ನಮಗೆ ಕಂಡುಬರ್ತದೆ. ಇದರ ಜೊತೆಗೆ ಸ್ವಿಮ್ಮಿಂಗ್ ವಾಸ್ ದ ಮೇನ್ ಎಂಟರ್ಟೈನ್ಮೆಂಟ್ ಆರ್ ಗೇಮ್ ಫಾರ್ ದೋಸ್ ಪೀಪಲ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಈವನ್ ದ ಎಕ್ಸಿಸ್ಟೆನ್ಸ್ ಆಫ್ ಸಚ್ ಎ ಗ್ಯೂಸ್ ಬಿಲ್ಡಿಂಗ್ ಥ್ರೋ ಲೈಟ್ ಆನ್ ದ್ಯಾಟ್ swimming was considered as a sports by them, and water was supplied by the wells and river to the swimming pool. ಹೀಗಾಗಿ ಬಾವಿ ಮತ್ತು ಕೆರೆಗಳಿಂದ ನೀರನ್ನು ಅಲ್ಲಿ ತುಂಬ್ತಾ ಇದ್ದಿದ್ರು ಅನ್ನೋದು ಕಂಡುಬರ್ತದೆ. ದಿಸ್ ಇಸ್ ದ ಪಿಕ್ಚರ್ ಆಫ್ ಗ್ರೇಟ್ ಬಾತ್ at Mahinjdaru, where you can see the steps and also you can see the depth of the pool. So let us see about Sanchi Stupa. Stupa here we have to understand that ಈ ಬೌದ್ಧ ಧರ್ಮದಲ್ಲಿ ಬುದ್ಧನ ಮರಣದ ನಂತರ ಅವನ ಅಸ್ಥಿಪಂಜರವನ್ನು ಸುಟ್ಟ ನಂತರ ಸಂಗ್ರಹಿಸಿದಂಥ ಭಸ್ಮವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅವುಗಳನ್ನು ಅದರ ಸುತ್ತಲೂ ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ಪ್ರಾರ್ಥನೆ ಮತ್ತು ಅಲ್ಲಿ ಬಿಕ್ಕುಗಳಿಗೆ ಇರಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತದೆ ಸ್ತೂಪ. ನಾವು ಸಾಂಚಿ ಸ್ತೂಪ, ವೆರಿ ಸಾಂಚಿ ಸ್ತೂಪ ಅಂತೇಳಿ ನೋಡೋದಾದರೆ, ಇಟ್ ಈಸ್ ಇನ್ ರೈಸನ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ. ಇಟ್ ಈಸ್ ಎ ಫ್ಯುನರಲ್ ಪ್ಲೇಸ್. ಒರಿಜಿನಲಿ ಇಟ್ ಈಸ್ ಎ ಫ್ಯುನರಲ್ ಪ್ಲೇಸ್ ವಿತ್ ಮೌಂಟ್ಸ್ ಕಂಟೈನಿಂಗ್ ಆ್ಯಶಿಶ್ ಆ್ಯಂಡ್ ಚಾರ್ಡ್ ರಿಮೈನ್ಸ್ ಆಫ್ ದಿ ಡೆಡ್. ಇದು ನಿಜವಾಗಿ ಒಂದು ಸಮಾಧಿ ಸ್ಥಳ ಅಂತ ಹೇಳ್ಬೋದು. ಅದು ಬುದ್ಧನ ಸತ್ತ ನಂತರ ಅವನ್ನ ಸುಡಲಾಯಿತು. ಅದರಲ್ಲಿರ್ತಕ್ಕಂಥ ಕೆಲವು ಬೂದಿಗಳನ್ನು ಸಂಗ್ರಹಿಸಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟು ಅದರ ಸುತ್ತಲೂ ಒಂದು ಸ್ಮಾರಕವನ್ನು ಕಟ್ಟುವಂಥ ಒಂದು ಪದ್ಧತಿ ಇತ್ತು. ಹೀಗಾಗಿ ಅದು ಸ್ತೂಪ ಅಂತೇಳಿ ಕರೀತಾರೆ. ನೌ ಟುಡೇ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಫೇಮಸ್ ಸೆಂಟರ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಇಟ್ ಈಸ್ ದ ಮೋಸ್ಟ್ ಪರ್ಫೆಕ್ಟ್ ಆ್ಯಂಡ್ ವೆಲ್ ಪ್ರಿಸರ್ವ್ಡ್ ಸ್ತೂಪ ಇವನ್ ಟುಡೇ. ದ ಫೌಂಡೇಶನ್ ಸ್ಟೋನ್ ಆಫ್ ದಿಸ್ ಸ್ತೂಪ ವಾಸ್ ಲೇಡ್ ಡೌನ್ ಬೈ ಮೌರ್ಯನ್ ಎಂಪರರ್ ಅಶೋಕ. ಈ ಒಂದು ಸಾಂಚಿ ಸ್ತೂಪದ ಒಂದು ಫೌಂಡೇಶನನ್ನು ಮೌರ್ಯರ ದೊರೆ ಅಶೋಕ ಮಾಡಿದ ಅನ್ನೋದು ಕಂಡುಬರ್ತದೆ. ಇದು ಅತ್ಯಂತ ಸುಂದರವಾದ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ಸುಂದರವಾಗಿ ಮತ್ತು ಇಲ್ಲಿವರೆಗೆ ಉಳಿದಿರತಕ್ಕಂಥ ಒಂದು ಸ್ತೂಪ ಅಂತ ಹೇಳಿರ್ಬೋದು. ಜೊತೆಗೆ ಬರ್nt bricks and mud mortar are used in its construction during Ashoka's time. Then Chunar sandstone is used, which found in the local and ನೇಬರಿಂಗ್ ಹಿಲ್ ಆಫ್ ನಾಗೌರಿ ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ಸುಟ್ಟ ಇಟ್ಟಿಗೆ ಮತ್ತು ಮಾರ್ಟರನ್ನು ಯೂಸ್ ಮಾಡಿದ್ರೆ ನಮಗೆ ಕಂಡುಬರ್ತದೆ. ಹಾಗಾದರೆ ಇದನ್ನು ಆರ್ಕಿಟೆಕ್ಚರ್ ಒಂದು ದೃಷ್ಟಿಯಿಂದ ನೋಡೋದಾದರೆ, ಫ್ರಮ್ ದಿ ಆರ್ಕಿಟೆಕ್ಚರ್ ಸ್ಟಡಿ ಪಾಯಿಂಟ್ ಆಫ್ ವ್ಯೂ, ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ದಿ ಸ್ತೂಪ. ದ ಕನ್ಸ್ಟ್ರಕ್ಷನ್ ವರ್ಕ್ ವಾಸ್ ಕಂಟಿನ್ಯೂಡ್ ಹಿಯರ್ ಫ್ರಮ್ 3rd century AD to 13th century AD. ಸುಮಾರು 10 ಶತಮಾನಗಳ ಕಾಲ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದ್ದು ನಮಗೆ ಕಂಡುಬರ್ತದೆ. ಇಲ್ಲಿ ಮೌರ್ಯರು ಆಗಿರ್ಬೋದು, ಶಾತವಾಹನರು, ನಂತರ ಗುಪ್ತರು ಸಹಿತ ಈ ಸಾಂಚಿ ಸ್ತೂಪದಲ್ಲಿ ತಮ್ಮ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋದರು ಅನ್ನೋದು ನಮಗೆ ಕಂಡುಬರ್ತದೆ. ಹೀಗಾಗಿ ದ ಮೌರ್ಯ, ಸಾತವಾಹನಾಸ್ ಆ್ಯಂಡ್ ಗುಪ್ತಾಸ್ ಕ್ಯಾರಿಡ್ ದಿ ಕನ್ಸ್ಟ್ರಕ್ಷನ್ ವರ್ಕ್ ಆಫ್ ದಿಸ್ ಸ್ತೂಪ. ದಿ ಸ್ತೂಪ ಕೇಮ್ ಟು ಲೈಟ್ ಇನ್ 1818 ಬೈ ಜನರಲ್ ಟೇಲರ್. In 1822, Alexander Cunningham, together with Captain F.C. Massey, excavated Stupa 3 and
ಟು ಪಾರ್ಟ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ನಿರಂತರವಾಗಿ ನಮಗೆ ಇಲ್ಲಿ ಉತ್ಖನನ ಕಾರ್ಯ ನಡೆದು ಕಂಡುಬರ್ತದೆ. ದಿಸ್ ಈಸ್ ದ ಬ್ಯೂಟಿಫುಲ್ ಡಿಸೈನ್ ಆ್ಯಂಡ್ ಪಿಕ್ಚರ್ ಆಫ್ ದಿ ಸಾಂಚಿ ಸ್ತೂಪ. ಈ ಪ್ರವೇಶ ದ್ವಾರದ ಮೇಲೆ ನಮಗೆ ಜಾತಕ ಕಥೆಗಳು, ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಜಾತಕ ಕಥೆಗಳನ್ನು ನಾವು ಸುಂದರವಾಗಿ ಕೆತ್ತಿದ್ದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಈ ಡೋಮ್ ಸೇಫ್ ಬಿಲ್ಡಿಂಗ್ ಒಳಗಡೆ ಪ್ರಾರ್ಥನಾ ಮಂದಿರ ಬರ್ತದೆ, ಧ್ಯಾನ ಮಂದಿರ ಬರ್ತದೆ. ಅದರ ಸುತ್ತಲೂ ಈ ಬಿಕ್ಕುಗಳಿಗೆ ಅಥವಾ ಸನ್ಯಾಸಿಗಳಿಗೆ ವಾಸ ಮಾಡಲಿಕ್ಕೆ ಬರ್ತಕ್ಕಂಥ ಕೊಠಡಿಗಳು ಇದ್ದುದು ನಮಗೆ ಇದು ಕಂಡುಬರ್ತದೆ. ಸೊ ದಿಸ್ ಈಸ್ ದಿ ಬ್ಯೂಟಿಫುಲ್ ಪ್ರಿಸರ್ವ್ಡ್ ಸ್ತೂಪ ಆ್ಯಟ್ ಸಾಂಚಿ. ಹಾಗಾದರೆ ನಾವು ಸ್ತೂಪದಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳನ್ನು ನೋಡೋದಾದರೆ ಅದಕ್ಕೆ ಹೆಮಿಸ್ಪೆರಿಕಲ್ ಡೋಮ್ ಅಂತೇಳಿ ಕರೀತಾರೆ. ಅದಕ್ಕೆ ಅಂಡ ಅಂತೇಳಿ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಶಬ್ದಕೋಶದಲ್ಲಿ ಇದನ್ನು ಅಂಡ ಅಂತೇಳಿ ಕರೀತಾರೆ, ಹೆಮಿಸ್ಪೆರಿಕಲ್ ಡೋಮ್ ಅಂತೇಳಿ ಕರೀತಾರೆ. ಜೊತೆಗೆ ಟ್ರಿಪಲ್ ಅಂಬ್ರೆಲಾ, ಛತ್ರಾವಳಿ ಅಂತೇಳಿ ಕರೀತಾರೆ. ಬ್ಯಾಟರ್ಡ್ ಟೆರಸ್ ಮೆಹಿದಿ ಅಂತೇಳಿ ಕರೀತಾರೆ. ಜೊತೆಗೆ 4 ಎಕ್ಸಿಕ್ಯೂಟಿವ್ಲಿ ಕಾರ್ವ್ಡ್ ಗೇಟ್ವೇಸ್. ಇದರ ಸುತ್ತಲೂ ಕೇವಲ ನಾವು ಒಂದು ನೋಡಿದೆ ನಮಗೆ ಈ ಪಿಕ್ಚರ್ನಲ್ಲಿ, ಆದರೆ ಇದು 4 ದಿಕ್ಕುಗಳಲ್ಲಿ ಈ ರೀತಿ ದ್ವಾರಗಳಿದ್ದು ಸಹಿತ ನಮಗೆ ಕಂಡುಬರ್ತದೆ. ಹಾಗಾದರೆ ಇಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಏನಿದೆ? ನಾ ಹೇಳಿದಾಗೆ ಈ ಸ್ತೂಪಗಳಲ್ಲಿ ಏನೇನು ಇರ್ತದೆ ಅನ್ನೋದು ನೋಡಿದ್ರೆ ಸೀನ್ಸ್ ಫ್ರಮ್ ಜಾತಕ ಕಥೆಗಳ ಒಂದು ದೃಶ್ಯಗಳನ್ನು ಇಲ್ಲಿ ಕೆತ್ತಿರ್ತಾರೆ. ಜೊತೆಗೆ ಗೌತಮ ಬುದ್ಧನ ಜೀವನ ಮತ್ತು ಸಾಧನೆ ಬಗ್ಗೆ ಕುರಿತು ಕೆಲವೊಂದು ಶಿಲ್ಪಗಳನ್ನು ನಾವು ಇಲ್ಲಿ ಕಾಣ್ಬೋದು. ಜೊತೆಗೆ ಈ ಬೌದ್ಧ ಧರ್ಮದ ಪ್ರಾರಂಭದ ಇತಿಹಾಸದ ಕಾಲಘಟ್ಟವನ್ನು ಕುರಿತು ಸಹಿತ ಕೆಲವೊಂದು ಶಿಲ್ಪಗಳನ್ನು ನಾವಿಲ್ಲಿ ಕೆತ್ತಿದ್ದನ್ನು ಕಾಣ್ತೀವಿ. ಜೊತೆಗೆ ಸೀನ್ಸ್ ರಿಲೇಟಿಂಗ್ ಟು ಮನುಷ್ಯ ಬುದ್ಧಾಸ್, ಆಮೇಲೆ ಮಿಸ್ಲಿನಿಯಸ್ ಸೀನ್ಸ್ ಆ್ಯಂಡ್ ಡೆಕೋರೇಷನ್ಸ್ ಅನ್ನೋದನ್ನು ನಾವಿಲ್ಲಿ ಸಾಂಚಿ ಸ್ತೂಪದಲ್ಲಿ ಕಾಣ್ತೇವೆ. ಇದರ ಜೊತೆಗೆ ನಾವು ಕುಶಾನರ ಕಲೆ ಬಗ್ಗೆ ನೋಡೋದಾದರೆ ಇದು ಸಹಿತ ನಮಗೆ ಈ ಪ್ರಾಚೀನ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಸ್ಮಾರಕಗಳು. ದಿ ಆರ್ಕಿಟೆಕ್ಚರ್ ಡೆವಲಪ್ಡ್ ಡ್ಯೂರಿಂಗ್ ದಿ ಕುಶಾನಾಸ್ ಆರ್ಟ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಗಾಂಧಾರ ಸ್ಕೂಲ್ ಆ್ಯಂಡ್ ಮಥುರಾ ಸ್ಕೂಲ್ ಅಂತೇಳಿ ನಮಗೆ ವರ್ಗೀಕರಣ ಮಾಡ್ತಾರೆ. ಗಾಂಧಾರ ಸ್ಕೂಲ್ ಇದೇನಿದೆಯಲ್ಲ, ಕ್ರಿಸ್ತಪೂರ್ವ 50ರಿಂದ ಕ್ರಿಸ್ತಶಕ 500ರವರೆಗೆ ಈ ಗಾಂಧಾರ ಪದ್ಧತಿ ಅಥವಾ ಗಾಂಧಾರ ಶೈಲಿ ನಮ್ಮ ದೇಶದಲ್ಲಿ ಇತ್ತು ಅನ್ನೋದು ಕರೀತಾರೆ. ಇದಕ್ಕೆ ಗ್ರೀಕೋ ಬುದ್ಧಿಸ್ಟ್ ಮತ್ತು ಇಂಡೋ ಗ್ರೀಕ್ ಅಂತ ಸಹಿತ ಕರೀತಾರೆ. ಇಲ್ಲಿ ರೋಮನ್ ಗ್ರೀಕ್ ಜೊತೆಗೆ ಹೆಲೆನಿಸ್ಟಿಕ್ ಕಲಾಶೈಲಿಯನ್ನು ಸಹಿತ ನಾವಿಲ್ಲಿ ಕಾಣ್ತೀವಿ. ಇದು ಹೆಚ್ಚಾಗಿ ನಮ್ಮ ವಾಯುವ್ಯ ಭಾರತದಲ್ಲಿ, ಅಂದರೆ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಅಲ್ಲಿ ಇದು ಹೆಚ್ಚಾಗಿ ಆ ಪ್ರದೇಶದಲ್ಲಿ ಕಂಡು ಬಂತು. ಹೀಗಾಗಿ ಅದಕ್ಕೆ ಗಾಂಧಾರ ಅಂತೇಳಿ ಆ ಪ್ರದೇಶಕ್ಕೆ ಕರಿತಾ ಇದ್ದರು. ಹೀಗಾಗಿ ಅದಕ್ಕೆ ಗಾಂಧಾರ ಶೈಲಿ ಅಂತೇಳಿ ಕರೀತಾರೆ. ಅಲ್ಲಿ ಬೆಳೆದು ಬಂದ ಒಂದು ಕಲೆಗೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಕರೆಯುವುದು ಒಂದು ವಾಡಿಕೆ. ಇಟ್ ವಾಸ್ ಇನ್ಸ್ಪೈರ್ಡ್ ಬೈ ಬುದ್ಧಿಸಮ್, ಹೆನ್ಸ್ ಇಟ್ ವಾಸ್ ನೇಮ್ಡ್ ಆ್ಯಸ್ ಗ್ರೀಕೋ ಬುದ್ಧಿಸ್ಟ್ ಆರ್ಟ್. ಇಲ್ಲಿ ಹೆಚ್ಚಾಗಿ ಈ ಒಂದು ಕಲೆಯಲ್ಲಿ ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಶಿಲ್ಪಗಳನ್ನು, ಕಲೆಗಳನ್ನು ಜಾಸ್ತಿ ಕಾಣ್ತೀವಿ. ಹೀಗಾಗಿ ಇದಕ್ಕೆ ಗಾಂಧಾರ ಶೈಲಿ ಅಂತಂದರೆ ಅದು ಬೌದ್ಧ ಧರ್ಮದ ಒಂದು ಕಲೆ ಅನ್ನೋ ಮಟ್ಟಿಗೆ ಅದು ಹೆಸರುವಾಸಿಯಾಗಿದೆ. ದಿ ಆರ್ಟ್ ಪೀಸಸ್ ಆಫ್ ಗಾಂಧಾರ ಸ್ಕೂಲ್ ಆರ್ ಫೌಂಡ್ ಅಟ್ ಪೆಶಾವರ್ ಆ್ಯಂಡ್ ಲಾಹೋರ್ ಮ್ಯೂಸಿಯಮ್ಸ್ ಆಫ್ ಪಾಕಿಸ್ತಾನ್. ಇವತ್ತಿಗೂ ಸಹಿತ ಪೇಶಾವರ್ದಲ್ಲಾಗಿರ್ಬೋದು, ಲಾಹೋರ್ದಲ್ಲಾಗಿರ್ಬೋದು, ಜೊತೆಗೆ ನವದೆಹಲಿಯಲ್ಲಿ ಇರತಕ್ಕಂಥ ರಾಷ್ಟ್ರೀಯ ಈ ಮ್ಯೂಸಿಯಂನಲ್ಲಿ, ವಸ್ತು ಸಂಗ್ರಹಾಲಯದ ಸಹಿತ ನಾವು ಸಾಕಷ್ಟು ಈ ಬುದ್ಧ ಇಮೇಜ್ಗಳನ್ನು ಸಹಿತ ನಾವು ಶಿಲ್ಪಗಳನ್ನು ಕಾಣ್ತೀವಿ. ದ ಇಮೇಜಸ್ ಆಫ್ ಬುದ್ಧ ಆರ್ ದಿ ಬೆಸ್ಟ್ ಸ್ಪೆಸಿಮೆನ್ಸ್. ದಿ ಕ್ರಾಫ್ಟ್ಮೆನ್ಸ್ ಆಫ್ ದಿಸ್ ಸ್ಕೂಲ್ ಮೋಸ್ಟ್ಲಿ ಯೂಸ್ಡ್ ವೈಟ್ ಸ್ಟೋನ್ ಟು ಪ್ರಿಪೇರ್ ದ ಇಮೇಜಸ್. ಇಲ್ಲಿ ನಾವು ಬಿಳಿ ಸಂಗಮರಿ ಕಲ್ಲನ್ನು ಹೆಚ್ಚಾಗಿ ಅಥವಾ ಅಮೃತ ಶಿಲೆ ಅಂತ ಹೇಳ್ತಾರಲ್ಲ, ಅಮೃತ ಶಿಲೆಯನ್ನು ಹೆಚ್ಚಾಗಿ ಈ ಒಂದು ಬುದ್ಧನ ಮೂರ್ತಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಬಳಸಿದ್ದಾರೆ. ಇಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಯಾವುದೇ ಈ ಗಾಂಧಾರ ಶಾಲೆಯ ಅಥವಾ ಗಾಂಧಾರ ಶೈಲಿಯ ಶಿಲ್ಪಗಳನ್ನ ನೋಡಿದಾಗ ಅದರ ಮೈಮೇಲೆ ಬಟ್ಟೆ ಆಗಿರ್ಬೋದು, ಅದರ ಮಡಿಕೆ ಆಗಿರ್ಬೋದು, ಆ ಹಸ್ತಗಳಿರತಕ್ಕಂಥ ಉಗುರುಗಳಾಗಿರ್ಬೋದು, ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಎಷ್ಟು ಪರಿಣಿತಿಯನ್ನು ಹೊಡೆದಿದ್ರು ಅನ್ನೋದು ನಮಗೆ ಈ ಕಂಡು ಬರ್ತದೆ. ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಆಫ್ ರಿಯಲಿಸ್ಟಿಕ್ ರೆಪ್ರೆಸೆಂಟೇಷನ್ ಆಫ್ ಹ್ಯೂಮನ್ ಫಿಗರ್ಸ್. ನಿಜವಾಗಿಯೂ ನಾವು ಒಬ್ಬ ವ್ಯಕ್ತಿಯನ್ನು, ಜೀವಂತ ವ್ಯಕ್ತಿಯನ್ನು ನಾವಲ್ಲಿ ನೋಡ್ತಾ ಇದ್ದೇವೆ ಅನ್ನೋದ್ರ ಮಟ್ಟಿಗೆ ನಮಗೆ ಆ ಶಿಲ್ಪದಲ್ಲಿ ಒಂದು ಜೀವಂತಿಕೆಯನ್ನು ಕಾಣ್ತೇವೆ. ಜೊತೆಗೆ ಡಿಸ್ಟಿಂಗ್ವಿಶ್ಡ್ ಮಸಲ್ಸ್ ಆಫ್ ದಿ ಬಾಡಿ, ಮೈಮೇಲಿರತಕ್ಕಂಥ ಎಲುಬುಗಳಾಗಿರ್ಬೋದು, ನರಗಳಾಗಿರ್ಬೋದು, ಅವನು ಸಹಿತ ಅಲ್ಲಿ ಸುಂದರವಾಗಿ ಕೆತ್ತಿದ್ದು ನಮಗೆ ಕಂಡು ಬರ್ತದೆ. ಜೊತೆಗೆ ಟ್ರಾನ್ಸ್ಪರೆಂಟ್ ಗಾರ್ಮೆಂಟ್ಸ್ ಅಂತ ಹೇಳ್ತೇವೆ ನಾವು, ಮೈಮೇಲೆ ಉಟ್ಟುಕೊಂಡಂಥ ಬಟ್ಟೆಯ ಒಂದು ಪಾರದರ್ಶಕತೆಯನ್ನು ಸಹಿತ ನಾವು ಈ ಶಿಲ್ಪದಲ್ಲಿ ಕೆತ್ತಿದ್ದನ್ನು ನಾವು ಕಾಣ್ತೇವೆ. ಹೆನ್ಸ್ ದ ಗಾಂಧಾರ ಸ್ಕೂಲ್ ವಾಸ್ ಕನ್ಸಿಡರ್ಡ್ ದ ಬೆಸ್ಟ್ ಸ್ಕೂಲ್ ಅಮಾಂಗ್ಸ್ ದಿ ಸ್ಕೂಲ್ಸ್ ಆಫ್ ಇಂಡಿಯನ್ ಸ್ಕಲ್ಪ್ಚರ್. ದ ಅದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಲೈಫ್, ಲೈಕ್ ಸ್ಟ್ಯಾಚ್ಯೂಸ್ ಆಫ್ ಬುದ್ಧ. ಇದನ್ನು ನಾವು ಸಂಚಿಯಲ್ಲಾಗಿರ್ಬೋದು, ಭರತದಲ್ಲಾಗಿರ್ಬೋದು ಅಲ್ಲಿ ಕಾಣ್ತೀವಿ. ಹೀಸ್ ಎಕ್ಸಿಸ್ಟೆನ್ಸ್ ವಾಸ್ ಶೋನ್ ಓನ್ಲಿ ಬೈ ಸಿಂಬಲ್ಸ್ ಸಚ್ ಆಸ್ ದ ಫುಟ್ ಪ್ರಿಂಟ್ಸ್, ದ ಬೋಧಿ ಟ್ರೀ ಆ್ಯಂಡ್ ವೆಕೆಂಟ್ ಸೀಟ್ ಆರ್ ದಿ ಅಂಬ್ರೆಲಾ.
ಸೊ ಹೀಗೆ ಇವುಗಳನ್ನ ಕಾಳ್ತೀವಿ. ಆ್ಯಂಡ್ ಎ ಗ್ರೇಟ್ ಕೇರ್ ವಾಸ್ ಟೇಕನ್ ಟು ಶೋ ದ ಫಿಸಿಕಲ್ ಫೀಚರ್ಸ್ ಆಫ್ ಫಿಗರ್ ಇನ್ ಆ್ಯಸ್ ನ್ಯಾಚುರಲ್ ಆ್ಯಸ್ ಪಾಸಿಬಲ್. ನೈಸರ್ಗಿಕವಾಗಿ ಎಷ್ಟು ಸೌಂದರ್ಯವಾಗಂಥದ್ದೋ ಅಷ್ಟು ಅದನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಆಮೇಲೆ ಮಚ್ ಅಟೆನ್ಷನ್ ವಾಸ್ ಫೇಡ್ ಇನ್ ಡೆಪಿಕ್ಟಿಂಗ್ ಎವ್ರಿ ಫೋಲ್ಡ್ ಆ್ಯಂಡ್ ಟರ್ನ್ ಆಫ್ ದಿ ಡ್ರೆಸ್. ನಾನು ಹೇಳಿದಾಗೆ ಪ್ರತಿಯೊಂದು ಬಟ್ಟೆಯನ್ನು ತೊಟ್ಟಾಗ ಅಲ್ಲಿ ಕಂಡು ಬರ್ತಕ್ಕಂಥ ಅದರ ಮಡಿಕೆ ಆಗಿರ್ಬೋದು, ಅದರ ಒಂದು ವೇಷಭೂಷಣದಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನಾಗಿರ್ಬೋದು, ಅಲ್ಲಿ ಭಾಳಷ್ಟು ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೊಂಡು, ಜೊತೆಗೆ ರಿಚ್ ಆರ್ನಮೆಂಟ್ಸ್, ಕಾಸ್ಟ್ಯೂಮ್ಸ್ ಆ್ಯಂಡ್ ಡ್ರಾಫರಿ ವೇರ್ ಯೂಸ್ಡ್ ಮೋಸ್ಟ್ ಎಂಥ್ಯೂಸಿಯಾಸ್ಟಿಕ್ಲಿ ಇನ್ ದಿಸ್ ಸ್ಕೂಲ್. ಜೊತೆಗೆ ಎ ಗ್ರೇಟ್ ಅಟೆನ್ಷನ್ ವಾಸ್ ಫೇಡ್ ಟು ದ ಸ್ಮೂತ್ನೆಸ್ ಆ್ಯಂಡ್ ಪಾಲಿಶ್ ಆಫ್ ದಿ ಸ್ಟ್ಯಾಚ್ಯೂಸ್ ಆ್ಯಂಡ್ ಸ್ಕಲ್ಪ್ಚರ್ಸ್. ಇಲ್ಲಿ ಅಮೃತಶಿಲೆಯಲ್ಲಿ ಅತ್ಯಂತ ನುಣುಪಾದ ಒಂದು ಪಾಲಿಷನ್ನು ಅಥವಾ ಫಿನಿಷಿಂಗನ್ನು ನಾವು ಕಂಡು ಬರ್ತೇವೆ. ಜೊತೆಗೆ ದ ಗಾಂಧಾರ ಆರ್ಟ್ ವಾಸ್ ಮೋಸ್ಟ್ಲಿ ಯೂಸ್ಡ್ ಟು ಮೇಕ್ ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ಆ್ಯಂಡ್ ಇಮೇಜಸ್ ಆಫ್ ಲಾರ್ಡ್ ಬುದ್ಧ. ದೇ ಆರ್ ಕಾರ್ವ್ಡ್ ಇನ್ ಸ್ಟೋನ್, ಸಿಮೆಂಟ್, ಟೆರಿಕೋಟಾ ಆ್ಯಂಡ್ ಕ್ಲೇ ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇದು ಅಮರಾವತಿಯಲ್ಲಿ ಕಂಡುಬರ್ತಕ್ಕಂಥ ಇದು ಸ್ತೂಪದ ಒಂದು ಶಿಲ್ಪ. ಇಲ್ಲೂ ಸಹಿತ ನಾವು ಸಾಕಷ್ಟು ಸೂಕ್ಷ್ಮ ಕೆತ್ತನೆಯನ್ನು ನಾವಿಲ್ಲಿ ಕಾಣ್ಬೋದು. ಹೀಗೆ ಗಾಂಧಾರ ಸ್ಕೂಲ್, ಮಥುರಾ ಸ್ಕೂಲ್, ಶಾತವಾಹನರು, ಕುಶಾನರು, ಜೊತೆಗೆ ಸಿಂಧೂ ಸಂಸ್ಕೃತಿಯಲ್ಲಿ ಈ ರೀತಿಯ ಮಾನ್ಯುಮೆಂಟ್ಸ್ ನಮಗೆ ಈ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ಇನ್ನೂ ಅನೇಕ ಸ್ಮಾರಕಗಳು ಸಹಿತ ನಮಗೆ ಇಲ್ಲಿ ಕಂಡು ಬಂದಿದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಅವನ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡೋಣಂತೆ. ಧನ್ಯವಾದಗಳು. ಥ್ಯಾಂಕ್ ಯು.